ಸರ್, ಮುಕ್ಕಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವಾಗ ಆರಂಭ ಆಯಿತು ಸರ್? ಮುಕ್ಕಂದೂರು ಕೃಷಿ ಪತ್ತಿನ ಸಹಕಾರ ಸಂಘ 1976ರಲ್ಲಿ ಪ್ರಾರಂಭ ಆಗಿದೆ. ಆದರೆ 2774 ನಮ್ಮ ನಂಬರು ಸಹಕಾರ ಇದ್ರದ್ದು. ಸ್ಥಾಪನೆ ಆಗಿದೆ 1904. ಸ್ಥಾಪಕಾಧ್ಯಕ್ಷರು ಕೊಕ್ಕಲೇರ ತಿಮ್ಮಯ್ಯ ಅಂತೇಳಿ, ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಕುಂಬಗೌಡನ ಅಪ್ಪಯ್ಯ ಅಂತೇಳಿ. ಯಾವಾಗ 1904ರಲ್ಲಿ ಬರ್ತಾ 1976ಕ್ಕೆ ಹಂಗೆ ನಡ್ಕೊಂಡು ಬಂತು. ಆಮೇಲೆ 76ರಲ್ಲಿ ಮಕ್ಕಂದೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಆಯ್ತು. ಹಾಗಾಗಿ ನಮ್ಮ ಮಕ್ಕಂದೂರು ಪಂಚಿ ವ್ಯಾಪ್ತಿಗೆ ಮಕ್ಕಂದೂರು, ಮುಕ್ಕೋಡ್ಲು, ಹೆಬ್ಬೆತ್ತಾಳು ಅಂತ ಹೇಳೋದು 3 ಗ್ರಾಮ ಹ್ಯಾಮ್ಲೆಟ್ಗಳು. ಅದನ್ನೆಲ್ಲ ಸೇರ್ಕೊಂಡು ಮುಕ್ಕೋಡಲ್ಲಿ ಒಂದು ಸಹಕಾರ ಸಂಘದ ಒಂದು ಹ್ಯಾಮ್ಲೆಟ್ ಇತ್ತು, ಒಂದು ಇದು. ಅದನ್ನು ಚೇಂಜ್ ಮಾಡಿ ಎಲ್ಲವೂ ಒಂದಾಗಿ ಒಂದು ಬಲಾಢ್ಯ ಒಂದು ಶಕ್ತಿಯುತವಾದ ಒಂದು ಸಹಕಾರ ಸಂಘ ಸ್ಥಾಪನೆ ಆಗುತ್ತೆ ಅಂತೇಳಿ 76ರಲ್ಲಿ ಸಹಕಾರ ಸಂಘ ಮಕ್ಕಂದೂರು BS ಅಂತ ಸ್ಥಾಪನೆ ಆಗಿದೆ. ಅಲ್ಲಿಂದೇ ಪ್ರಾರಂಭ ಆಗಿದ್ದು. ಅದೇ 76ರಲ್ಲಿ ಸರ್ಕಾರ ವೈದ್ಯನಾಥ ಪ್ರಾಥಮಿಕ ಕೃಷಿ ಪತ್ತಿನ ಪ್ಯಾಕ್ಸ್ ಆಗಿ ಬದಲಾವಣೆ ಆಯಿತು. ಸರ್, ಏನಂತಂದರೆ ಯಾವುದೇ ಸಹಕಾರಿ ಸಂಘ ಆರಂಭ ಆಗಲಿ, ಆ ಸಹಕಾರಿ ಸಂಘದ ಉದ್ದೇಶ ಏನಂದರೆ ಕಟ್ಟ ಕಡೆಯ ಮನುಷ್ಯನನ್ನು, ಆ ವಿಭಾಗದ ಕಟ್ಟ ಕಡೆಯ ಮನುಷ್ಯನನ್ನು ರೀಚ್ ಆಗಬೇಕು, ಅವನನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಕೋಆಪರೇಟಿವ್ ಬ್ಯಾಂಕ್ ಆರಂಭ ಆಯಿತು. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದೆ? ನೀನಗಿದ್ದರೆ ನಾನೇನಿಗೆ ಅಂತ ಹೇಳೋದು ಸಹಕಾರ ಸಂಘದಲ್ಲಿ. ಪಂಡ ಕಾಲದಲ್ಲಿ ಮುಯ್ಯಾಳುಗಳು, ನೀವು ನಮ್ಮ ಕೆಲಸಕ್ಕೆ ನಾವು ಈಗ ಧರ್ಮಸ್ಥಳ ಸಹಕಾರ ಸಂಘ ಏನೋ ಕೆಲಸ ಮಾಡ್ತಿದ್ದಲ್ಲ, ಆ ಲೆಕ್ಕದಲ್ಲಿ ಒಗ್ಗಟ್ಟಾಗಿ ಸಹಕಾರಿಗಳು ಅಂತ ಹೇಳಿದ್ರೆ ನಿಮ್ಮ ಕಷ್ಟಕ್ಕೆ ನಾನು, ನಮ್ಮ ಕಷ್ಟಕ್ಕೆ ನೀವು. ಖಂಡಿತ ಸರ್. ಕಾಲಕ್ಕೆ ತಕ್ಕಂತೆ ಏನು ಬೆಳೆ ಬೆಳಿಬೋದು ಅಥವಾ ಸಹಕಾರ ಕೊಡಬೇಕು, ಎಲ್ಲರೂ ಗ್ರಾಮದ ಸಜ್ಜನ ನಾಗರಿಕ ಬಂಧುಗಳು, ಕೆಳಮಟ್ಟದವನಿರ್ಬೋದು ಮೇಲ್ಮಟ್ಟದಲ್ಲಿ ಇರ್ಬೋದು, ಎಲ್ಲರೂ ಸೇರಿಕೊಂಡು ಸಹಕಾರ ಸಂಘ ಕಟ್ಟಿ ಎಲ್ಲರನ್ನ ಕೆಲಸ ಮಾಡೋಕೆ ಸಹಕಾರದ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಲ್ಲರೂ ಸರ್ವ ಜನ ಸುಖಿನೋ ಭವಂತು ಅಂತ ಹೇಳುವಂಥದ್ದು. ಹಾಗಾಗಿ ನಮ್ಮಲ್ಲಿ ಇವತ್ತು 1672 ಸದಸ್ಯರಿದ್ದಾರೆ. ಈಗ ಅವ್ರದ್ದು ಟೋಟಲಿ 1,29,50,54,484 ಶೇರ್ ಹಣ. ಈ ಜನ ಮೆಂಬರ್ಗಳದು ಅವರ ಶೇರು, ಅವರ ಪಾಲುದಾರಿಕೆ ಇದರಲ್ಲಿ ಇದೆ ನಮ್ಮಲ್ಲಿ. ಒಂದು ಶೇರು ಮುಖಬೆಲೆ ಸರ್ಕಾರದವರದು 22,04,000 ಶೇರು ಕೂಡ ಇದೆ. ಸರ್ಕಾರದ್ದು ಎಷ್ಟಿದು? 2,24,000 ಸರ್ಕಾರಿ ಶೇರು. ಹೌದು. ಮತ್ತೆ ನಾವು KCC ಅಂದ್ರೆ ಕೃಷಿಕ ರೈತರಿಗೆ ಸಾಲ ಕೊಟ್ಟಿದ್ದು 242 ಜನಗಳಿಗೆ ಸಾಲ ಕೊಟ್ಟಿದ್ದೀವಿ. ಅದು ವರ್ಷ ಪ್ರತಿ ಅವರು ಮರುಪಾವತಿ ಮಾಡ್ತಾರೆ. ಅದರಲ್ಲಿ ಕೆಲವು ರೈತರಿಗೆ 0% ಇಂಟ್ರೆಸ್ಟ್ ಇದೆ. 5 ಲಕ್ಷದವರೆಗೆ ಈಗ ಸರ್ಕಾರದಿಂದ 0% ಇಂಟ್ರೆಸ್ಟ್ ಅಲ್ಲಿ 242 ಜನಗಳಿಗೆ ಎಷ್ಟಿದು 8,55,56,000 ರೂಪಾಯಿ ಕೊಟ್ಟಿದ್ದೀರಾ? 800 ಕೊಟ್ಟು ಸಾಲ ಕೊಟ್ಟಿದ್ದೀರಾ? ಅದು ಮರುಪಾವತಿ ವರ್ಷಕ್ಕೆ ಅದು ವಾಪಸ್ ಬರ್ತದೆ. ರೊಟೇಷನ್ ಆಗ್ತಾ ಇರ್ತದೆ. ಕರೆಕ್ಟ್ ಯಾವ ಟೈಮಿಗೆ ಬೇಕು ಇನ್ ಟೈಮಿಗೆ ರಿನ್ಯೂವಲ್ ಆಗ್ತದೆ. ಆಭರಣ ಸಾಲ, ಮತ್ತೆ ಸ್ವಸಹಾಯ ಗುಂಪುಗಳದು ಜಾಮೀನು ಸಾಲ, ಗೊಬ್ಬರ ಸಾಲ, ಇಂಥದ್ದೆಲ್ಲ ಸಾಲ ನಾವು ಒಂದಷ್ಟು ಕೊಟ್ಟಿದ್ದೀವಿ. ಅದೆಷ್ಟು 2,43,737,999 ಇತರೆ ಸಾಲಗಳು. ಗೊಬ್ಬರ ಸಾಲ ಒಂದು 62 ಲಕ್ಷದ ಕೊಟ್ಟಿದ್ದೀವಿ. ರೈತರಿಗೆ ತಕ್ಕಂತೆ ಮಳೆ ಬರುವಾಗ ಬೇರೆ ದೂರದಲ್ಲಿ ಹೋಗಿ ಗೊಬ್ಬರ ಸ್ಕ್ಯಾಸಿಟಿ ಆಗ್ತದೆ. ಹಾಗಾಗಿ ನಾವು ಇಲ್ಲೇ ರೈತರಿಗೆ ಕೊಡುವಂಥದ್ದು ಮಾಡಿದ್ದೀವಿ. ಅದೊಂದು 62 ಲಕ್ಷದಷ್ಟು ಗೊಬ್ಬರ ಕೂಡ ಹಂಚಿದ್ದೀವಿ ಈಗ. ಮತ್ತೆ ಗೋದಾಮು ವ್ಯವಸ್ಥೆ ಇದೆ ಸರ್. ನಮ್ಮ ಬಂಡವಾಳ ಅಂದರೆ ಗೋದಾಮು ಇದೆ. ಮತ್ತೆ ಕಲ್ಯಾಣ ಮಂಟಪ ಮಾಡಿದ್ದೀವಿ. ಅದು ಕೂಡ ಒಂದು ಮೀಡಿಯಂ ರೇಟಲ್ಲಿ, ನಗರದಲ್ಲಿ ಕೊಡೋಕ್ಕಿಂತ ವ್ಯಾಪಾರ ದೃಷ್ಟಿಯಿಂದಲ್ಲ, ನಮ್ಮ ರೈತರಿಗೆ, ನಮ್ಮ ಹರಿಜನ ಗಿರಿಜನ ಹಿಂದುಳಿದ ವರ್ಗ ಪಾಪದವರು ಯಾರು ಗಗನಕ್ಕೆ ಇರುವಷ್ಟು ಬೇರೆ ಇಲ್ಲ. ಸಾಮಾನ್ಯವಾಗಿ ಇಲ್ಲಿಯ ನೀರು, ಮತ್ತೆ ಸ್ವಚ್ಛತೆ, ಮತ್ತೆ ಕರೆಂಟ್ ಚಾರ್ಜ್, ಮತ್ತೆ ಒಂದು ನಾಮಿನಲ್ ಅಮೌಂಟ್. ಮಡಿಕೇರಿಯಲ್ಲಿ ಒಂದು 50,000 ಇದ್ರೆ ನಾವು ಒಂದು 25,000ಕ್ಕೆ ಇಲ್ಲಿ ನಮ್ಮ ರೈತರಿಗೆ ಅಂತ ಕೊಡೋದು ಮಾಡಿದ್ವಿ. ಯಾಕೆಂತಂದ್ರೆ ಮಡಿಕೇರಿಗೂ ಇಲ್ಲಿ ಬರೀ 8 ಕಿಲೋಮೀಟರ್ ದೂರ. ಮಡಿಕೇರಿಯಲ್ಲಿ ನಿಮಗೆ ವಾಹನ ಪಾರ್ಕ್ ಮಾಡಲಿಕ್ಕೆ ಜನದಟ್ಟಣೆ, ಪೊಲೀಸರ ಕಿರಿಕಿರಿ. ಇಲ್ಲಿ ಆದರೆ ಶುದ್ಧ ವಾತಾವರಣ, ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ, ಬೇಕಾದಷ್ಟು ಜಾಗದ ವ್ಯವಸ್ಥೆ ಇದೆ. ಜನಗಳು ಬರೋರು ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಏನೋ ನಾವು ನಮ್ಮ ಮೆಂಬರ್ಗಳಿದಾರಲ್ಲ ಅವರಿಗೆ ನಾವು ಒಂದಷ್ಟು ಕಡಿಮೆಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಹೊರಗಡೆ ಜನ ಬಂದರೆ ಕೊಡಲಿಕ್ಕಿಂತ ಇಲ್ಲ, ಅವ್ರಿಗೆ ಒಂದು 2% 3% ಜಾಸ್ತಿ ಮಾಡುವಂಥದ್ದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೇಲೆ ತೆರೆದ ಬೆಳ್ಳಿ ಗೋಡೌನ್ ಥರ ಮಾಡಿದ್ದೀವಿ.
ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಯದುವೀರ್ ಅವರು ಒಂದು 5 ಲಕ್ಷ ರೂಪಾಯಿ ಅವರು ಗ್ರಾಂಟಿಂದ MP grant ಕೊಟ್ಟಿದ್ದಾರೆ ಇಂದ. ಬಿಲ್ಡಿಂಗ್ ಮಾಡಲಿಕ್ಕೆ. ಅದರ ಜೊತೆಗೆ ನಮ್ಮ ಫಂಡನ್ನೇ ಒಂದು 22 ಲಕ್ಷ ತಗೊಂಡಿದ್ದೀವಿ. ಅದು ಒಂದೇ ಒಟ್ಟಾರೆಯಾಗಿ ಒಂದು ಮೇಲ್ಮಟ್ಟದ ಚಾವಣಿ ಮಾಡಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಮಂಟಪಕ್ಕೆ ಏನಾದರೂ ಅನುಕೂಲ ಆಗುವುದಾದರೆ ಅಥವಾ ರೂಮ್ಗಳಿಗೆ ಅವಕಾಶ ಬೇಕಾದರೆ ಬಳಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾನ್ ಆಗಿ ಯೋಜನೆಯಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಸಮಸ್ಯೆಗಳು ಏನೂ ಇಲ್ಲ. ಮತ್ತು ಜನಗಳಿಗೆ ಏನು ಕಾರ್ಡು ಅಕ್ಕಿ ವಿತರಣೆ ಮಾಡ್ತಾರೆ ಸರ್ಕಾರ. BPL ಕಾರ್ಡು, ಅಂತ್ಯೋದಯ ಇಂಥ ಕಾರ್ಡ್ ಅಕ್ಕಿ ವಿತರಣೆ ಮಾಡ್ತಾರೆ. ಅಕ್ಕಿ ವಿತರಣೆ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದ ನಾವು ಇಲ್ಲಿ ಅವರಿಗೆ ರೂಮ್ ಕೊಟ್ಟಿದ್ದೀವಿ. ಯಾಕೆಂದರೆ ಬೇರೆ ಕಡೆ ಹೋದರೆ ಅವರಿಗೆ ವ್ಯವಸ್ಥೆ ಇಲ್ಲ. ಈ ಅಕ್ಕಿ ತಗೊಳ್ಳೋವಂಥವ್ರು ಫಲಾನುಭವಿಗಳು ಮಳೆಯಲ್ಲಿ ರಸ್ತೆಯಲ್ಲಿ ನಿಲ್ಲೋದು, ಮಳೆಯಲ್ಲಿ ಬಿಸಿಲಲ್ಲಿ ನಿಲ್ಲುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮಲ್ಲಿ ರೂಮ್ದು ವ್ಯವಸ್ಥೆ ಇದೆ. ಹಾಗಾಗಿ ಒಂದು ನಾಮಿನಲ್ ಅಮೌಂಟಲ್ಲಿ ಅವರಿಗೂ ಕೂಡ ಕೊಟ್ಟು ಜನಗಳಿಗೆ ಇಲ್ಲಿ ನೆರಳಲ್ಲಿ ಮಳೆ ಇಲ್ಲದೇ ಜನ ತಗೊಂಡು ಹೋಗೋದಕ್ಕೆ ಒಂದು ಸೌಲಭ್ಯ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈ ನಮ್ಮ ಆಡಳಿತ ಬಂದ ಮೇಲೆ ಮುಂದಿನ ದಿನಗಳಲ್ಲಿ ನಮಗೆ ಬೇರೆ ಜಾಗದ ವ್ಯವಸ್ಥೆ ಇಲ್ಲ. ಎಷ್ಟೇ ಇದ್ದದ ಎಷ್ಟೇ ಇದೆ ಇದು 29 ಸೆಂಟ್ ಜಾಗ, ಅದರಲ್ಲಿ ಈಗ 2 ಮಾಡಿದ್ದೀವಿ. ಇನ್ನೊಂದು ಮೇಲ್ಮಟ್ಟ ಕಟ್ಟಡ ಮಾಡಬೇಕು ಯೋಚನೆ ಇದೆ. ಮತ್ತೆ ಆಡಳಿತ ಮಂಡಳಿಯವರು ನಮ್ಮ DC ಬ್ಯಾಂಕ್ ಅವರು, ಕೇಂದ್ರ ಬ್ಯಾಂಕಿನವರು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಏನು ಮಾಡುವಂಥದ್ದು ಯೋಚನೆ ಮಾಡಿ ನಮ್ಮ ಎಲ್ಲ ವರ್ಷಕ್ಕೆ ಒಮ್ಮೆ ಏನು ಜನಗಳಿಗೆ ವಾರ್ಷಿಕ ಮಹಾಸಭೆ ನಡೀತದೆ. ಅಲ್ಲಿ ನಮ್ಮ ಮೆಂಬರ್ಗಳು ಏನು 1672 ಜನ ಇದ್ದಾರೆ. ಅದರಲ್ಲಿ 1500 ಜನ ಅಂದರೆ ಭಾಗವಹಿಸ್ತಾರೆ. ಅವರೆಲ್ಲ ಮೆಜಾರಿಟಿ ತೀರ್ಮಾನ ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಹೇಳುವಂಥ ತೀರ್ಮಾನದಂತೆ ನಾವು ಮುಂದಕ್ಕೆ ಕ್ರಮ ಕೈಗೊಳ್ತೇವೆ. ನಮ್ಮಲ್ಲಿ ಯಾವುದೇ ಆಡಿಟಲ್ಲಿ ಅಬ್ಜೆಕ್ಷನ್ ಆಗಲಿ, ಇನ್ನೊಂದಾಗಲಿ, ಲೋಪದೋಷ ಆಗಲಿ ಇಲ್ಲ. ಪಕ್ಕ ಕಾನೂನು ಅನ್ವಯ ಹೇಗೆ ನಡಿಬೇಕು ಹಾಗೆ ನಡ್ಕೊಂಡು ಹೋಗ್ತೀವಿ. ಆದರೆ ರೈತರಿಗೆ ಕಣ್ಣೀರು ಒರೆಸೋ ಕೆಲಸ ಮಾಡ್ತೀವಿ. ಬಡ್ಡಿಗೆ ಒಂದಷ್ಟು % ಬಡ್ಡಿ ಹಾಕ್ಕೊಂಡು ಅವರಿಗೆ ಅರ್ಜೆಂಟಿಗೆ ದುಡ್ಡು ಬೇಕಾದ್ರೆ 50,000 ಗೊಬ್ಬರ ಲೋನ್ ಇಮಿಡಿಯೇಟ್ ಬೇಕಾದರೆ ಒಂದು 1 ಲಕ್ಷದವರೆಗೆ ನಮ್ಮ ಲಿಮಿಟಲ್ಲಿ ಹೋಗ್ತಾ ಇದೆ. ಜನ ಎಲ್ಲ ಪ್ರಾಮಾಣಿಕವಾಗಿ 90% ಜನ ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 10 ಜನ ಲೋನ್ ತಗೊಂಡ್ರೆ 10 ಜನನೂ ಕಟ್ಟಬೇಕು. ಹಾಗಾದ್ರೆ ಮಾತ್ರ 12 ಜನಕ್ಕೆ ಕೊಡಕ್ಕೆ ಬರುತ್ತೆ. ಖಂಡಿತ.